ಮಂಗಳಮುಖಿಯರನ್ನ ಸಮಾಜ ನೋಡುವ ರೀತಿಯೇ ಬೇರೆ. ತಾತ್ಸರ ರೀತಿಯಲ್ಲಿ ಮಂಗಳಮುಖಿಯರನ್ನ ದೂರ ಇಡುತ್ತೆ. ಆದರೆ ಅದೇ ಸಮಾಜ ತಮ್ಮನ್ನ ಅಪ್ಪಿಕೊಳ್ಳುವಂತಹ ಕೆಲಸವನ್ನ ಮಂಗಳೂರಿನ ಮಂಗಳಮುಖಿಯರು ಮಾಡಿದ್ದಾರೆ. ಏನ್ ಕೆಲಸ ಮಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಮಂಗಳೂರಿನ ಮಂಗಳಮುಖಿಯರು ಸಾಧಿಸಿ ತೋರಿಸಿದ್ದಾರೆ. ತಾವು ದುಡಿದ ಹಣದಲ್ಲೇ ಯಕ್ಷಗಾನ ಬಯಲಾಟವನ್ನ ನಡೆಸಿದ್ದಾರೆ. ಐಶ್ವರ್ಯ ಪರಿವಾರ ಎಂಬ ಮಂಗಳಮುಖಿಯರ ತಂಡ ಯಕ್ಷಗಾನ ಬಯಲಾಟವನ್ನ ಆಯೋಜಿಸಿ ಸೈ ಎನಿಸಿಕೊಂಡಿದ್ದಾರೆ. ಕೋಡಿಕಲ್ನ ಕಟ್ಟೆ ಮೈದಾನದಲ್ಲಿ ಈ ಯಕ್ಷಗಾನ ಬಯಲಾಟ ನಡೆಯಿತು. ಕಳೆದ ಬಾರಿಯೂ ಐಶ್ವರ್ಯ ಪರಿವಾರದಿಂದ ಅದ್ಧೂರಿ ಯಕ್ಷಗಾನ ಸೇವೆ ನಡೆದಿತ್ತು. ಭಾರಿ ಜನಸ್ತೋಮದೊಂದಿಗೆ ಯಕ್ಷಗಾನದ ಅಮೋಘ ಪ್ರದರ್ಶನ ನಡೆದಿತ್ತು. ಅಂದು ದೊರೆತ ಜನರ ಪ್ರೋತ್ಸಾಹದಿಂದ ಈ ಬಾರಿಯೂ ಐಶ್ವರ್ಯ ಪರಿವಾರ ಯಕ್ಷಗಾನ ಬಯಲಾಟವನ್ನು ಆಡಿಸಿದೆ. ಸಾವಿರಾರು ಮಂದಿಗೆ ಅನ್ನದಾನವನ್ನು ಮಾಡಿ ಭಕ್ತಿಯಿಂದ ಯಕ್ಷಗಾನ ಸೇವೆ ಮಾಡಿದ್ದಾರೆ. ಐಶ್ವರ್ಯ ಪರಿವಾರ ಅಂತ ಹೇಳಿ ಈಗ ಒಂದು ನಮ್ಮ ಆ್ಯಕ್ಚುಲಿ ಐಶ್ವರ್ಯ ಹೇಳಿದರೆ ನಮ್ಮ ಗುರು ಅವರಿಂದ ಈಗ ನಾವೊಂದು 7 ಜನ ನಮ್ಮ ಮನೆಯಲ್ಲಿದ್ದೀವಿ. ನಾವು ಆ ಪರಿವಾರ ಅಂತೇಳಿ ಯಾವಾಗಲೂ ಇತ್ತು. ಆದರೆ ಈ ಪರಿವಾರದೊಂದು ಹೆಸರು ಮೇಲೆ ಬಂದದ್ದು ಇವಾಗ ಒಂದು 3 ಇಯರ್ಸ್ ಆಗಿತ್ತು ಅಷ್ಟೇ. ಯಾಕಂದರೆ ಲಾಸ್ಟ್ ಇಯರ್ ನಮಗೆ ಈ ಯಕ್ಷಗಾನ ಸೇವೆ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಅನಿವಾರ್ಯ ಬೇರೆ ಒಂದು ಕೆಲಸ ಇದರಿಂದ. ಹಾಗಿದ್ದು ನಾವೀಗ 2ನೇ ವರ್ಷದ ಯಕ್ಷಗಾನ ಸೇವೆ ಮಾಡ್ತಿದ್ದೇವೆ. ಐಶ್ವರ್ಯ ಹಾಗೂ ಅವರ 7-8 ಮಂದಿ ಸಂಘಟಿಗರು ಈ ಯಕ್ಷಗಾನ ಬಯಲಾಟದ ರೂವಾರಿಗಳು. ಐಶ್ವರ್ಯ ಪೆಟ್ಸ್ ಬ್ರೀಡ್ ಉದ್ಯಮವನ್ನ ನಡೆಸುತ್ತಿದ್ರೆ, ಸಾಕ್ಷ್ಯ ವರ್ಧನ್ ಬೆಂಗಳೂರಿನಲ್ಲಿ ಕೋರಿಯೋಗ್ರಾಫರ್ ಆಗಿದ್ದಾರೆ. ಇವರು ಡಿಕೆಡಿ ಸೀಸನ್ನ 6ರ ಸ್ಪರ್ಧಿ. ವೃಂದ ಅನಿಮೇಷನ್ ವೃತ್ತಿಯಲ್ಲಿದ್ದಾರೆ. ಅಮೂಲ್ಯ ಬ್ಯೂಟಿಷಿಯನ್ ಆಗಿ ವೃತ್ತಿಯನ್ನ ನಿರ್ವಹಿಸುತ್ತಿದ್ದಾರೆ. ಉಳಿದಂತೆ ಅವಿಶಾ, ಸಾನಿಯಾ, ಶಾಂತಿ, ರಕ್ಷಾ ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಯೇ ಜೀವನವನ್ನ ನಿರ್ವಹಿಸುತ್ತಿದ್ದಾರೆ. ಯಕ್ಷಗಾನದಂತ ಕಲೆಯನ್ನು ಪ್ರೋತ್ಸಾಹಿಸಿ ದೇವರ ಅನುಗ್ರಹಕ್ಕೂ ಪಾತ್ರರಾಗಬೇಕೆನ್ನುವ ಈ ಸಾಧಕಿಯರನ್ನು ಕಂಡಾಗ ನಿಜಕ್ಕೂ ಹೆಮ್ಮೆ ಎನಿಸುತ್ತೆ. ಇತರೆ ಮಂಗಳಮುಖಿಯರಿಗೂ ಇವರು ಮಾದರಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಣ ಬಿಸಿಲಿನ ಆರ್ಭಟಕ್ಕೆ ರಾಜ್ಯಾದ್ಯಂತ ಜನರು ತಂಡ ಹೊಡೆದಿದ್ದಾರೆ. ರಾಜ್ಯದಲ್ಲಿ ಸೂರ್ಯನ ರೌದ್ರ ನರ್ತನ ಜಾಸ್ತಿಯಾಗಿದೆ. ಬೀರು ಬಿಸಿಲಿನ ತಾಪಮಾನದಿಂದ ಜನರು ಮನೆಯಿಂದ ಹೊರಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ.